Radio City. ನಮಸ್ಕಾರ, ಇದು ಸಿಟಿ ಮಾತು ಸುವರ್ಣ ನ್ಯೂಸಲ್ಲಿ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ಆರ್ಜೆಗಳ ಹತ್ರ ನಾನು ಮಾತನಾಡ್ತಾ ಇದ್ದೀನಿ. ಸ್ವಲ್ಪ ಕಾಲೆಳೆಯುವಂಥ ಕೆಲಸಗಳನ್ನು ಕೂಡ ಇಲ್ಲಿ ನಡೀತಾ ಇದೆ. ಅಂಡ್ ಎಸ್, ಇನ್ನೊಂದು ವಿಚಾರ ಅವಾಗಲೇ ಹೇಳ್ತಿದ್ದೆ, ಇವತ್ತು ಫ್ರೆಂಡ್ಶಿಪ್ ದಿನ ಕೂಡ ಹೌದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸಮಥಿಂಗ್ ಹೌದು, ಸ್ನೇಹಿತರ ದಿನಾಚರಣೆ ಕೂಡ ಹೌದು ಇವತ್ತು. ಸೊ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಆ್ಯಕ್ಚುಲಿ ಒನ್ ಡೇ ಬೇಕಾಗಿಲ್ಲ, ಇಟ್ಸ್ ಅಬ್ಸಲ್ಯೂಟ್ಲಿ ಎಟರ್ನಲ್ ಅಂತ ಹೇಳ್ತಾ ಮತ್ತೆ ಚರ್ಚೆಯನ್ನು ಶುರು ಮಾಡ್ತಿದ್ದೀನಿ. ಐ ಗೆಟ್ ಬ್ಯಾಕ್ ಟು ನೇತ್ರ ಇವಾಗ. ಹಾಯ್ ನೇತ್ರ. ಹಾಯ್ ಚಂದನ್. ಎಸ್, ಯು ಟಾಕ್ ಅಬೌಟ್ ಫ್ಲಾಶ್ ಬ್ಯಾಕ್ ಬಗ್ಗೆ ಮಾತನಾಡ್ತೀರಿ ನಿಮ್ಮ ಶೋ ಅಲ್ಲಿ. ಸಾಕಷ್ಟು ಮೇಲ್ ಫ್ಯಾನ್ಸ್ ಕೂಡ ನಿಮಗೆ. ಸೊ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತನಾ ಗೊತ್ತಿಲ್ಲ. ಸೊ ಹಾಗೆ ನನ್ನ ಶೋನಲ್ಲಿ ಆ್ಯಕ್ಚುಲಿ ವಿಮೆನ್ ಶೋ, ಹೌಸ್ ವೈಫ್ಸ್ಗೆ ಓಕೆ ಈ ಥರ ಅಂತೆಲ್ಲ ಮಾತಾಡ್ತಾ ಇರ್ತೀನಿ. ಬಟ್ ಸ್ಟಿಲ್ ಅಲ್ಲಿ ಏನೋ ಹೌಸ್ ವೈಫ್ಸ್ಗೆ ಅಪೀಲ್ ಆಗುವಂಥ ಕ್ವೆಶ್ಚನ್ ಕೇಳಿದ್ರು ಸಮ್ಟೈಮ್ಸ್. ನೇತ್ರ ಅಂದ್ಬಿಟ್ಟು ಯಾರೋ ಒಂದಷ್ಟು ಜನ ಒಬ್ಬರೀ ಹುಡುಗರೇ ಇರ್ತಾರೆ. ಸೊ ಅವಾಗ ಓಕೆ ನಾನೇ ಸರಿಯಾಗಿ ಮಾತಾಡ್ತಾ ಇಲ್ವಾ, ಏನು ಕತೆ ಅಂತ ಒಂದ್ಸಲ ಡೌಟ್ ಆಗುತ್ತೆ. ಬಟ್ ಇಟ್ಸ್ ನಾರ್ಮಲ್ ಅಲ್ವಾ, ಆಪೋಸಿಟ್ಸ್ ಡೂ ಅಟ್. ಅದ್ರ ಹಿಂದೆ ಒಂದು ಲಾಜಿಕ್ ಇದೆ. ಅಂದ್ರೆ ಗಂಡಸರಿಗೆ ಹೆಂಗಸರು ಏನ್ ಮಾತಾಡ್ತಾರೆ ಅಂತ ತಿಳ್ಕೊಬೇಕು, ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಇರುತ್ತೆ, ಹಂಗೆ ಬಿಲ್ಡಪ್ ಆಗಿರುತ್ತೆ ಪ್ರಾಬ್ಲಮ್. ಅಂಡ್ ನಿಮ್ದು ಚೌಚೌಬಾತ್ ಶೋ ಕೂಡ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಸೊ ಏನೇನು ಚೌಚೌಬಾತ್ ಅಲ್ಲಿ ಯಾವ್ದಕ್ಕೆಲ್ಲ ಉಪ್ಪು ಖಾರ ಹಾಕಿರ್ತೀರಿ? ಚೌಚೌಬಾತ್ ಅಂದ್ರೆ ಹೆಸರಲ್ಲೇ ಇದೆ, ಫುಲ್ ಚೌಚೌಬಾತು. ಹೊಸ ಹಳೆ ಸಾಂಗ್ಸ್ ಎಲ್ಲ ಬರುತ್ತೆ. ಹಳೆ ಸಾಂಗ್ಸ್ ಬಂದಾಗ ಸಿಕ್ಕಾಪಡೆ ಹಳೆ ಕತೆಗಳು, ಯಾರಿಗೂ ಗೊತ್ತಿಲ್ಲದೆ ಇರೋ ಕತೆಗಳನ್ನೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀವಿ. ಎಲ್ಲಿಂದ ಎತ್ತಾಕೊಂತೀರಿ ಅದು ಸೀಕ್ರೆಟ್, ಅದೆಲ್ಲ ಹೇಳಕ್ಕಾಗಲ್ಲ. ಅಂಡ್ ಸೊ ಅದಾದ್ಮೇಲೆ ಹಂಗೆ ಬೇಸಿಕ್ಲಿ ಇಟ್ಸ್ ಅ ಲೇಡೀಸ್ ಶೋ. ಸೊ ಅದು ತುಂಬಾ ಸೀರಿಯಸ್ ಹೆಣ್ಮಕ್ಳ ಕತೆಗಳು ಅಂತ ಅಂದ್ರೆ ತುಂಬಾ ಎಷ್ಟೋ ನಮ್ಗೆ ಗೊತ್ತಿಲ್ಲ ಮನ್ಸಲ್ಲಿ ಇಟ್ಕೊಂಡಿರೋ ವಿಷಯಗಳು ಎಷ್ಟೊಂದು ಹೊರಗಡೆ ತರ್ಸೋದಕ್ಕೆ ಪ್ರಯತ್ನ. ಗಂಡ್ಮಕ್ಳ ಕತೆಗಳು ಬೇರೆ ಬಿಡಿ, ಹೆಣ್ಮಕ್ಳ ಕತೆಗಳು ಬೇರೆ. ಗಂಡ್ಮಕ್ಳು ಸಮ್ವೇರ್ ಐ ಥಿಂಕ್ ಒಂಥರ ಸ್ವಲ್ಪ ಓಪನ್ ಬುಕ್ ಅಂತ ಅನ್ಸುತ್ತೆ. ಟೈಮ್ ಅಂಡ್ ಅಗೇನ್ ಪಾಪ ಭಟ್ರು ಬರ್ದು ಅವ್ರ ಹಾಡುಗಳಲ್ಲಿ ಗೊತ್ತಾಗ್ಬಿಟ್ಟಿದೆ. ಬುಕ್ ಓಪನ್ ಆಯ್ತಲ್ಲ ಹಂಗೆ, ಈಗ ಓಪನ್ ಆಯ್ತಲ್ಲ ಹಂಗೆ. ಆಲ್ರೈಟ್, ಎಸ್, ನಾನು ಮತ್ತೆ ಮಾತಾಡ್ತೀನಿ. ಆರ್ಜೆ ನೇತ್ರ ಮಾತಾಡ್ತಿದ್ದಾರೆ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ಆರ್ಜೆ ನೇತ್ರ ಅವರು ಮಾಡುವಂಥ ತಲಹಟಗಳ ಬಗ್ಗೆ, ಜೊತೆಗೆ ಅವರ ಶೋ ಯಾವ ರೀತಿ ಸಾಗುತ್ತೆ ರೇಡಿಯೋ ಸಿಟಿಯಲ್ಲಿ ನೋಡ್ಕೊಂಬನ್ನಿ. ರೇಡಿಯೋ ಸಿಟಿ 91.1 ನಾನ್ ನೇತ್ರ. ಟೈಮ್ ಎಕ್ಸಾಕ್ಟ್ಲಿ 11 ಗಂಟೆ. FM ಅಂದ್ರೆ ರೇಡಿಯೋ ಸಿಟಿ 91.1. 11 ಗಂಟೆ ಫ್ಲಾಶ್ ಬ್ಯಾಕ್, ಟಾಪ್ 10 ಹಳೆ ಹಾಡುಗಳ ಕೌಂಟ್ ಡೌನ್ ಅಂತೂ ನಡೀತಾ ಇರುತ್ತೆ ಹಿಂಗೇನೆ. ಹಾಗೆ ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಯಾವುದೋ ಒಂದು ನ್ಯೂಸ್ ಆರ್ಟಿಕಲ್ ನೋಡಿದೆ. ಶಾರುಖ್ ಖಾನ್ ತಮ್ಮ ಮಗನಿಗೆ ಈ ಹೆಣ್ಮಕ್ಳ ಮನಸ್ಸು ನೋಯಿಸಬಾರ್ದು ಅಂತ ಏನೋ ಬುದ್ಧಿವಾದ ಹೇಳ್ತಾ ಇದ್ರಂತೆ. ವಾವಾ ಅಂತ ಅನ್ಕೊಂಡೆ. ಹಂಗೆ ವಾವಾ ಅಂತ ಇದ್ದಂಗೆ ಹಿಂದ್ಗಡೆಯಿಂದ ಇನ್ನೊಂದು ಮಾತು ಬಂತು, ಅಯ್ಯೋ ಇದೇ ಥರ ಬುದ್ಧಿ ನನ್ನ ಗಂಡನ ಅಪ್ಪ ಅಮ್ಮನ ಬುದ್ಧಿದ್ರೆ ಏನು ಚೆನ್ನಾಗಿರ್ತಾಯಿತ್ತು ಅಂತ ಕೆಲವು ಲೇಡೀಸ್ ಅನ್ಕೋಬೋದಲ್ವಾ. ಎಷ್ಟು ಜನ ಪಾಪ ತಮ್ಮ ಗಂಡನಿಗೆ ಈ ವಿಷಯ ಬೈತಾರ್ತಾರೆ, ಏನ್ರಿ ನೀವು ಏನು ಹೇಳ್ಕೊಟ್ಟಿಲ್ಲ ನಿಮ್ಮಮ್ಮ ನಿಮಗೆ ಅಂತ. ಈ ಥರ ವಿಷಯಗಳು ನಡೀತಾನೆ ಇರುತ್ತೆ ಮನೆಗಳಲ್ಲಿ, ಮಾತುಕತೆ. ಇದೇ ಥರ ಏನಾದರೂ ಇದ್ರೆ ವಿಷಯಗಳು ಸುಮ್ಮನೆ ಹಾಗೆ ಕಾಲ್ ಮಾಡಿ ಹಟ್ಟೆ ಹೊಡೆಯೋಣ. ರೇಡಿಯೋ ಸಿಟಿ 91.1 ನಾನ್ ನೇತ್ರ. ಅಲ್ಲ, ನೀವು FM ಅಂದ್ರೆ ರೇಡಿಯೋ ಸಿಟಿ 91.1 ನಾನ್ ನೇತ್ರ ಅಂತೀರಲ್ಲ, ಅದನ್ನ ಓಕೆ ಅಲ್ಲ, ಅದು ಯಾವಾಗ್ಲೂ ಒಂದ್ಸಲ ಹೇಳಿದ್ರೆ ಚೆನ್ನಾಗಿರೋದು. ಅಲ್ಲ, ಈಗ ನಾನ್ ನೇತ್ರ ಅಂದ್ರೆ ನಾನ್ ರಚನಾ ಅಲ್ಲ, ನಾನ್ ಪ್ರದೀಪ ಅಲ್ಲ. ತುಂಬಾ ಜನ ನೇತ್ರ ಅವ್ರೆ ನೀವು ನಾನ್ ನೇತ್ರ ಅಂತಿರಲ್ಲ, ತುಂಬಾ ಚೆನ್ನಾಗಿರುತ್ತೆ ಅಂತ. ನಾನ್ ನೇತ್ರ ಅಂದ್ರೆ ಅಲ್ಲ, ಅದು ವೈ ಡಿಡ್ ಐ ಟಾಕ್ ಅಬೌಟ್ ಅದು ನಾನ್ ನೇತ್ರ ಅದಿದೆಯಲ್ವಾ. ಅಂದ್ರೆ ಅಷ್ಟು ಚೆನ್ನಾಗಿ ನೀವು ಶೋ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಮೇಝಿಂಗ್ ಆಗಿ ಹೇಳ್ತೀರಲ್ವಾ. ಅದು ನೀವು ಮಾತಾಡೋ ಸ್ಟೈಲು, ನಿಮ್ಮ ಒರಿಜಿನಲ್ ಆಗಿ ನೀವು ಬೇರೆಯವ್ರ ಜೊತೆ ಮಾತಾಡುವಾಗ ಕೂಡ ಹಾಗೆ ಮಾತಾಡ್ತೀರಾ, ನೀವು ಮಾಡ್ಯುಲೇಟ್ ನನ್ನ ಸ್ಕೂಲ್ ಫ್ರೆಂಡ್ಸು, ಕಾಲೇಜ್ ಫ್ರೆಂಡ್ಸು ಹಿಂಗೆ ಯಾವಾಗಲಾದ್ರು ಫೋನ್ ಮಾಡಿ ಮಾತಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಜನರಲ್ ಆಗಿ ಮಾತಾಡ್ತಿರ್ತೀನಿ. ಹಲೋ ಅಂದ್ಬಿಟ್ಟು, ಅಬ್ಬಾ ರೇಡಿಯೋಲ್ಲೇ ಮಾತಾಡ್ತಿದ್ಯಾ ನೀನು, ಸರಿ ಮಾತಾಡೋ ಅಂತ. ನಾನು ಮಾತಾಡೋದೇ ಹಂಗೆ. ಕಾಲೇಜಲ್ಲಿ ಇದ್ದಾಗ ಹಂಗೆ ಮಾತಾಡ್ತಿದ್ದೆ. ಇವಾಗ ರೇಡಿಯೋ ಕೇಳಿ ಅವ್ರು ಹೆಂಗೆ ಟ್ಯೂನ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ರೇಡಿಯೋ ಥರನೇ ಮಾತಾಡ್ತಿದ್ಯಾ ನೀನು, ಸರಿ ಮಾತಾಡೋ ಅಂತ ಅನ್ನೋ ಪಾಯಿಂಟಿಗೆ ಬಂದ್ಬಿಟ್ಟಿದೆ. ಆಲ್ರೈಟ್, ನಾನು ನೇತ್ರ ಅನ್ನೋ ನೇತ್ರ ಯಾರು ಫೋನ್ ಮಾಡಿದ್ದಾರೆ ಅಂತ ನಾವು ಖಂಡಿತವಾಗಿ ನೋಡ್ಲೇಬೇಕಾಗತ್ತೆ. ವಿ ಹ್ಯಾವ್ ಎ ವೆರಿ ಸರ್ಪ್ರೈಸ್ ಕಾಲ್ ಫಾರ್ ಯು ನೇತ್ರ. ನೋಡೋಣ ಯಾರು ಅಂತ. ಫೋನ್ ಭೂತ ಅವ್ರ ತಾತ ಇಲ್ಲಿ ಯಾರು ಕಾಲ್ ಮಾಡಿದಾರೆ ಗೊತ್ತಿಲ್ಲ. ಹಾಯ್, ನಮಸ್ತೆ. ನಮಸ್ತೆ. ಎಸ್, ನೇತ್ರ ಇದ್ದಾರೆ. ನೀವು ಯಾರು ಅಂತ ಹೇಳೋದು ಬೇಡ, ಲೆಟರ್ ಫೈಂಡ್ ಔಟ್ ನೀವು ಯಾರು ಅಂತ ಪ್ಲೀಸ್ ಮಾತಾಡಿ. ಹಾಯ್ ನೇತ್ರ. ಹಾಯ್, ಹೇಗಿದ್ದೀರಾ?
ಹೇಗಿದ್ದೀರಾ ಲೈಫಲ್ಲಿ ನನಗೆ ಈ ತರ ಹೇಳಿಲ್ಲ ಯಾವತ್ತೂ. ಎಸ್, ಓಕೆ. ಯಾರು ಅಂತ ಹೇಳಬೇಡಿ, ಇಫ್ ಐ ಗಾಟ್ ಟು ನೋ ಯಾರು ಅಂತ ಹೇಳಬೇಡಿ. ಸರ್ ಹೇಳಿ, ನೇತ್ರ ಅವರ ಕಿತಾಪತಿಗಳು ತಲೆಹರಟೆಗಳ ಬಗ್ಗೆ ಸ್ವಲ್ಪ ನಮಗೂ ಹೇಳಿ, ಕಿವಿ ಪಾವನ ಮಾಡ್ಕೊಂತೀನಿ. ನಂಗೆ ನೇತ್ರ ಅಬೌಟ್ 10 years ಇಂದ ಚೆನ್ನಾಗಿ ಗೊತ್ತು. ಥ್ರೂ ಕಾಲೇಜ್ ಎಲ್ಲ ನೋಡ್ಕೊಂಡು ವಿ ಹ್ಯಾವ್ ಲಿಟ್ರಲಿ ಗ್ರೋನ್ ಅಪ್ ಟುಗೆದರ್. ಆಮೇಲೆ ಅವ್ರದ್ದು ಕಿತಾಪತಿ ಅಂದ್ರೆ ಸುಮ್ನೆ ಕೂತಿರಲ್ಲ, ಎಲ್ಲೋದ್ರು ಬರೀ ಏನಾದ್ರು ಕಿತಾಪತಿ ಓಡಾಡ್ತಿರೋದು. ಒಂದ್ ಕೆಲ್ಸ ಹಿಂಗ್ ಮಾಡು ಅಂದ್ರೆ ಹಿಂಗ್ ಮಾಡಲ್ಲ. ನಾನು ರೈಟ್ ಹ್ಯಾಂಡ್ ಅಲ್ಲಿ ತಿನ್ನಲ್ಲ ಅಂದ್ರೆ ಉಲ್ಟಾ ತಿನ್ಲೇಬೇಕು ಅಂತಾನೆ ಮಾಡಲ್ಲ. ಒಂದ್ ಕಡೆ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಇವಾಗ ಒಂದ್ ಬೋರ್ಡ್ ಅಲ್ಲಿ ಯಾರಾದ್ರೂ ಲೆಕ್ಚರರ್ ಹೇಳ್ಕೊಡ್ತಾ ಇದ್ರೆ ಅಥವಾ ಏನಾದ್ರು ನೋಡಿದ್ರೆ ಅದನ್ನು ನೋಡ್ತಾ ಇರ್ತಾಳೆ, ಕೆಳಗಡೆ ಸೈಡ್ ಅಲ್ಲಿ ತಿಂತಾ ಇರ್ತಾಳೆ, ಇನ್ನೊಂದ್ ಮೆಸೇಜ್ ಮಾಡ್ತಾ ಇರ್ತಾಳೆ. ಒಂದ್ ಕಡೆ ಒಂದು ಏನೋ ಮರ್ಕಿರಿ ಅಂತಾರಲ್ಲ ಅದೇ ತರ ಒಂದ್ ಕಡೆ ಸುಮ್ನೆ ಕೂತಿರಲ್ಲ, ಓಡಾಡ್ತಾ ಇರುತ್ತೆ. ಮಲ್ಟಿ ಟಾಸ್ಕಿಂಗ್. ಎಸ್, ನೇತ್ರ ಗೊತ್ತಾಯ್ತಾ ಯಾರು ಅಂತ? ದಿಸ್ ಇಸ್ ಸಂದೀಪ್. 10 ವರ್ಷದಿಂದ ಐ ಥಿಂಕ್ ನಾವಿಬ್ರು ಜೊತೆನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಹೋಗಿದ್ದು. ಆ್ಯಂಡ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ಲೈಫ್. ಏನಿದ್ರು ಏನು ಹೇಳ್ಕೊಂಡ್ರು ಫ್ರೆಂಡ್ ಫಿಲಾಸಫರ್ ಗೈಡ್ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಇಟ್ಸ್ ಅದು ಅಷ್ಟು ಹೇಳಿದ್ರು ಇಸ್ ಅನ್ ಅಂಡರ್ಸ್ಟೇಟ್ಮೆಂಟ್ ಅನ್ಸುತ್ತೆ. ಇಸ್ ಬಿನ್ ಅ ಬ್ಯಾಕ್ ಬೋನ್. ಆ್ಯಂಡ್ ಏನೋ ಎನಿ ಅಡ್ವೈಸ್ ನಾನು ಅವನ ಹತ್ರ ಹೋಗ್ತೀನಿ ಆ್ಯಂಡ್ ಹಿ ಈಸ್ ಆಲ್ವೇಸ್ ದೇರ್ ಟು ಹೆಲ್ಪ್ ಮೀ. ಕೆಲಸ ಎಲ್ಲ ಬೈತಾನೆ, ಏನು ಮಾಡ್ತಾ ಇದ್ದೀನಿ ನೀವು ಅಂತಲ್ಲ, ಬಟ್ ಸ್ಟಿಲ್ ಗೆಟ್ ಬ್ಯಾಕ್ ಆ್ಯಂಡ್ ಹೆಲ್ಪ್ ಮಾಡೋದಕ್ಕೆ. ಆ್ಯಂಡ್ ಐ ಹೋಪ್ ಟು ಗ್ರೋ ಓಲ್ಡ್ ವಿತ್ ಹಿಮ್ ಆಲ್ಸೋ. ಸೊ ಇವತ್ತು ಸ್ನೇಹಿತರ ದಿನಾಚರಣೆ, ಸಂದೀಪ್ ಈಸ್ ಆನ್ಲೈನ್, ಏನು ಹೇಳ್ತೀರಿ? Do you want to wish him? Yeah, happy Friendship Day, Sandeep, and yes, we'll grow old together too. So thanks a lot. Yes, thanks a lot. Thank you, Sandeep. Yes, thank you. ನಮ್ಮ ಸುವರ್ಣ ನ್ಯೂಸ್ ಕಡೆಯಿಂದ ಕೂಡ ಅಷ್ಟೇ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನೇತ್ರ, ಸಂದೀಪ್ ನಿಮ್ಮ 1 decade ಓಲ್ಡ್ ಫ್ರೆಂಡ್, 10 ವರ್ಷಗಳಿಂದ ನಿಮ್ಮ ಫ್ರೆಂಡ್. ಅದರ್ ದ್ಯಾನ್ ದಟ್, ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಫ್ರೆಂಡ್ಶಿಪ್ ಆ್ಯಂಡ್ ನಿಮ್ಮ ಒಂದು ವೆರಿ ಕ್ಲೋಸ್ ಸರ್ಕಲ್ ಅಂದರೆ ಯಾರು? ವೆರಿ ಕ್ಲೋಸ್ ಸರ್ಕಲ್ ಆ್ಯಕ್ಚುಲಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ಎಲ್ಲರಿಗೂ ಒಬ್ಬರು ಇಬ್ಬರು ಇರ್ತಾರೆ. ನನಗೆ ಸ್ಕೂಲ್ ಫ್ರೆಂಡ್ಸಲ್ಲಿ ಒಂದು 5 ಜನ ವೆರಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಆ್ಯಂಡ್ ಕಾಲೇಜ್ ಫ್ರೆಂಡ್ಸಲ್ಲಿ ಒಂದು 5 ಜನ ವೆರಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗೆ ಅವರು ಆ್ಯಂಡ್ ದೇ ಸೋ ಪ್ರೌಡ್ ಆಫ್ ಮೀ ಆಲ್ಸೋ ಸಮ್ವೇರ್. ಇವಾಗಷ್ಟೇ ನನ್ನ ಫ್ರೆಂಡ್ ಶ್ವೇತಾ ಅಂತ US ಅಲ್ಲಿ ಇದ್ದಾಳೆ. ಅವ್ರ ನೇತ್ರ ನನ್ನ ಫ್ರೆಂಡ್ ಇವಾಗ ಜಸ್ಟ್ ನಾವು ಮೆಸೇಜ್ ಮಾಡಿದ್ಲು, US ಅಲ್ಲಿ ಇದ್ದಾಳೆ ಅವಳು, ಲೈವ್ ಸ್ಟ್ರೀಮಿಂಗ್ ನೋಡ್ತಾ ಇದ್ದೀನಿ, ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಮೆಸೇಜ್ ಕಳಿಸಿದ್ರು. ಐ ವಾಸ್ ಸೋ ಹ್ಯಾಪಿ ಅದು ನೋಡ್ಬಿಟ್ಟು. ಸೊ ಹಾಗೆ ತುಂಬಾ ಫ್ರೆಂಡ್ಸು ಝೂಮ್ ಇನ್ ಮಾಡ್ಕೊಂಡು ನೋಡಮ್ಮ ಹಾಗೆ ಆ ಥರ ಆ ರೀತಿಯಲ್ಲಿ ಸಪೋರ್ಟ್ ಬರೋದು ಆ್ಯಂಡ್ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಕಡೆಯಿಂದ. ಎಸ್, ಪ್ರದೀಪ, ಐ ಫಾರ್ಗಾಟ್ ಟು ಟಾಕ್ ಅಬೌಟ್ ಫ್ರೆಂಡ್ಸ್. ನಿಮಗೆ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಯಾರು? ಸುಮಾರು ಜನ ಇದ್ದಾರೆ. ಬೆಸ್ಟ್ ಥಿಂಗ್ ಇಸ್, ಇದುವರೆಗೂ ಯಾರನ್ನ ಮೀಟ್ ಮಾಡಿದ್ದೀನಿ ಲೈಫಲ್ಲಿ, ಎಲ್ಲರ ಜೊತೆ ಟಚಲ್ಲಿ ಇದ್ದೀನಿ. ರೈಟ್ ಫ್ರಮ್ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು ಕಾಲೇಜ್ ಫ್ರೆಂಡ್ಸಿಂದ ಹಿಡಿದು ಪ್ರೊಫೆಷನಲಿ ಯಾರನ್ನ ಮೀಟ್ ಮಾಡಿದ್ದೀನಿ. ಮನೆ ಹತ್ರ ಹಳೆ ಗ್ಯಾಂಗು, ಹಳೆ ಏರಿಯಾ, ಹಳೆ ಕ್ವಾರ್ಟರ್ಸ್, ಎಲ್ಲರೂ ಟಚಲ್ಲಿದ್ದಾರೆ. ಹಳೆ ಅಡ್ಡ, ರೈಟ್, ಎಲ್ಲರೂ ಟಚಲ್ಲಿ ಇದ್ದಾರೆ. ಬಟ್ ಕೆಲವರು ಅಂದ್ರೆ ತುಂಬಾನೇ ಗೈಡ್ ಮಾಡಿದ್ದಾರೆ. ಬಿಕಾಸ್ ಏನಕ್ಕೆ ಅಂದ್ರೆ ಲೈಫಲ್ಲಿ ರಿಲೇಟಿವ್ಸ್ ಒಟ್ಟಿಗೆ ಬರ್ತಾರೆ ಅಲ್ವೋ ಗೊತ್ತಿಲ್ಲ, ಅಂದ್ರೆ ಕಾರ್ಯಕ್ರಮ ಅದು ಇದು ಇದ್ದಾಗ ಮನೇಲಿ ಬಂದು ಹೋಗ್ತಾರೆ. ಸೊ ಅಪ್ಪ ಅಮ್ಮನೂ ಒಂದು ಸ್ಟೇಜ್ವರೆಗೂ ಜೊತೆಲಿ ಇರ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಬೆಳೀತಾ ಬೆಳೀತಾ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಾ ವಿಷಯಗಳನ್ನ ಶೇರ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲಾ ವಿಷಯಗಳನ್ನ ಶೇರ್ ಮಾಡಿ ನಿಮ್ಮ ಲೈಫಲ್ಲಿ ಇರುವಂತ ಕಷ್ಟ ಸುಖನ ಎಲ್ಲ ಹೇಳ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಬೇಕೇ ಬೇಕು. ಆ ಥರ ಎಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಎಸ್, ಆಲ್ ರೈಟ್, ಅಮೇಝಿಂಗ್. ರಚನಾ, ಐಲ್ ಗೆಟ್ ಬ್ಯಾಕ್ ಟು ಯು. ಐತಲ ಕಡಿ ಮಾರ್ನಿಂಗ್, ಬೆಳಗ್ಗೆ ಶುರು ಆಗುತ್ತೆ ಅಂಡ್ ಇಟ್ಸ್ ಎ ಡ್ರೈವ್ ಟೈಮ್ ಶೋ. ನೀವು ಮನೆಯಿಂದ ಆಫೀಸ್ಗೆ ಹೋಗುವಾಗ ಆಫೀಸಲ್ಲಿ ಟೆನ್ಷನ್ ಏನೇನು ಇರುತ್ತಪ್ಪ ಅದನ್ನೆಲ್ಲ ಮರೆಸೋವಂಥ ಪ್ರಯತ್ನ ಪಡ್ತೀರಿ. ಇವರು ಟೆನ್ಷನ್ ಎಲ್ಲ ತಲೆಗೆ ತುಂಬ್ಕೊಂಡು ಮನೇಲಿ ಹೋಗಿಸೋವಂಥ ಪ್ರಯತ್ನ ಪ್ರದೀಪ ಪಡ್ತಾರೆ. ಸೊ ಐತಲ ಕಡಿ ಮಾರ್ನಿಂಗ್, ವಾಟ್ ಇಸ್ ದ ಶೋ ಆಲ್ ಅಬೌಟ್? ಐತಲ ಕಡಿ ಮಾರ್ನಿಂಗ್. ಓಕೆ, ಐತಲ ಕಡಿ ಮಾರ್ನಿಂಗ್, ವಾಟ್ ಇಸ್ ದ ಶೋ ಆಲ್ ಅಬೌಟ್? ಐತಲ ಕಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಶೋ. ದಿನ ಬೆಳಗ್ಗೆ ನೀವು ಹೇಳಿದ ಥರ ಜನರನ್ನ ಒಂದು ಬ್ಯೂಟಿಫುಲ್ ಡೇಗೆ ಪ್ರಿಪೇರ್ ಮಾಡುವಂಥ ಶೋ. ಜನರನ್ನ ಓಕೆ ಜಸ್ಟ್ ಸ್ಟಾರ್ಟ್ ಆಫ್ ಕಿಕ್ ಸ್ಟಾರ್ಟ್ ಯುವರ್ ಡೇ ವಿತ್ ಅ ಲಾಟ್ ಆಫ್ ಎನರ್ಜಿ ಅಂತ ಹೇಳುವಂಥ ಶೋ. ಕಿವಿ ಒಲಿಂಪಿಕ್ಸ್ ಅಂತ ಮಾಡ್ತಿರಲ್ರಿ, ಎಷ್ಟು ಜನ ಕಿವಿ ಹಿಂಡಿದಿರಿ ನೀವು? ಅದೇನು ಗೊತ್ತಾ, ಅದೊಂದು ಸ್ವಲ್ಪ ಮೆಂಟಲ್ ಸ್ಟೋರಿ, ಅದು ಮೆಮರಿ ಗೇಮ್. ಸೊ ಆ ಒಂದು ಸ್ಟೋರಿನ ಫಾಲೋ ಮಾಡಬೇಕು. ಇಟ್ಸ್ ಅ ಮೆಮರಿ ಗೇಮ್. ಅದ್ರ ಬಗ್ಗೆ ಕ್ವೆಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡಿದ್ರೆ ಈಸಿಯೆಸ್ಟ್ ಕಾಂಟೆಸ್ಟ್ ಆಫ್ ದ ವರ್ಲ್ಡ್ ಅಂತಾನೆ ಲಿಟರಲಿ ಪ್ರಮೋಟ್ ಮಾಡ್ತಾ ಇರೋದು. ಏನಿಲ್ಲ, ಇಟ್ಸ್ ಅ ಸಿಂಪಲ್ ಸ್ಟೋರಿ. ಅದನ್ನ ಫಾಲೋ ಮಾಡಿ ಅದ್ರ ಬಗ್ಗೆ 2 questions ಕೇಳ್ತೀವಿ. ಆನ್ಸರ್ ಮಾಡಿದ್ರೆ ದೇ ವಿನ್ ಅ ವೌಚರ್ ಎವ್ರಿ ಡೇ. ಬಟ್ ಐ ಥಿಂಕ್ ಸಿಕ್ಕಾಪಟ್ಟೆ ಬ್ಯಾಕ್ಗ್ರೌಂಡ್ ವರ್ಕ್ ಬೇಕಾಗುತ್ತೆ ಅಂತ ಅನ್ಕೊಳ್ತೀನಿ. ಅದಕ್ಕೆ ಬ್ಯಾಕ್ಗ್ರೌಂಡ್ ವರ್ಕ್ ಇಂದ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಕ್ರಿಯೇಟಿವಿಟಿ, ಎಕ್ಸಾಕ್ಟ್ಲಿ. ಯಸ್, ಆಲ್ ರೈಟ್, ಐಲ್ ಗೆಟ್ ಬ್ಯಾಕ್ ಟು ಯು.
ಓಕೆ, ರಚನಾ ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀನಿ. ಇನ್ನೂ 4 ಜನ ಅರ್ಜಗಳ ಜೊತೆ ಮತ್ತಷ್ಟು ಮಾತನಾಡ್ತೀನಿ, ಮತ್ತಷ್ಟು ತಲಹರಟೆ ಇರುತ್ತೆ. ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ